ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನನ್ನ ಮಕ್ಕಳ ಸ್ಪೋರ್ಟ್ಸ್ ಡೇ ಇರೋದ್ರಿಂದ ನಾನು ಕೂಡ ಅಲ್ಲಿಗೆ ಹೊರಡಬೇಕಾಗಿರುತ್ತೆ. ಹಾಗಾಗಿ ಬೇಗ ಬೇಗ ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ನೋಡಬೇಕು ಅವರು ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಏನು ಎತ್ತ ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ಇರುತ್ತೆ. ಬನ್ನಿ ನೋಡ್ಕೊಂಡು ಬರೋಣ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಇಲ್ಲಿಗೆ ಬಂದಿದ್ದಾಯಿತು. ಮಕ್ಕಳಿಗೆ ಬೆಳಗ್ಗೆನೇ ಬೇಗ ಕಳಿಸ್ಬೇಕಿತ್ತು. ಅವರಿಗೆ 7 ಗಂಟೆ ಅಷ್ಟೊತ್ತಿಗೆಲ್ಲ 7 ಗಂಟೆ 7:30 ಅಷ್ಟೊತ್ತಿಗೆಲ್ಲ ಅವರು ಸ್ಕೂಲಿಗೆ ಬಂದುಬಿಟ್ರು. ನಾನು ಬಂದಿದ್ದು ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಬಂದು ನಾನು ನನ್ನ ಮಕ್ಕಳನ್ನ ಸರ್ಚ್ ಮಾಡ್ತಾಯಿದ್ದೆ. ಯಾಕಂದರೆ ಎಲ್ಲರೂ ಒಂದೇ ರೀತಿ ಯೂನಿಫಾರ್ಮ್ಸ್ ಹಾಕ್ಕೊಂಡು ನಿಂತ್ಕೊಂಡಿದ್ರಲ್ಲ. ಈ ಒಂದು ಏನು ರೆಡ್ ಆ್ಯಂಡ್ ವೈಟಲ್ಲಿ ಇದ್ದಾರಲ್ಲ, ಅದರಲ್ಲಿ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ. ಹಾಗಾಗಿ ಅವಳನ್ನ ಸರ್ಚ್ ಮಾಡ್ತಾಯಿದ್ದೆ. ಅವಳಂತೂ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ಆಲ್ರೆಡಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ಬರೋಷ್ಟರಲ್ಲಿ ಅದನ್ನು ಕೂಡ ನೋಡಿಕೊಂಡು ಹಾಗೆಯೇ ನೋಡ್ತಾಯಿದ್ದೆ ಎಲ್ಲಿರ್ಬೋದು ಅಂಥೇಳಿ. ಅದಾದಮೇಲೆ ಮಾರ್ಚ್ ಫಸ್ಟ್ ಎಲ್ಲ ಮಾಡಿದ್ರು. ನಾನು ಕೂಡ ಇದನ್ನು ನೋಡಿಕೊಂಡು ಕೂತ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದೊಂದು ಮಕ್ಕಳು ಒಂದೊಂದು ರೀತಿಯಲ್ಲಿ ಫ್ಲ್ಯಾಗ್ನ ಇಟ್ಕೊಂಡು ಬರ್ತಾ ಇರುವಂಥದ್ದು. ಒಂದೊಂದು ಕಲರ್ ಫ್ಲ್ಯಾಗ್ನ ಇಟ್ಕೊಂಡು ಬರ್ತಾ ಇರೋವಂಥದ್ದು. ಅಂದರೆ ಇದು ಹೌಸ್ ಕಲರ್ಸ್ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಸ್ಕೂಲ್ಗಳಲ್ಲೂ ಮಾಡ್ತಾರೆ. ಅದರಲ್ಲಿ ಈ ಸ್ಕೌಟ್ ಕಲರ್ಸಲ್ಲಿ ನನ್ನ ಮಕ್ಕಳು ಒಬ್ಬಳು ಯೆಲ್ಲೋ ಕಲರ್ ಯೂನಿಫಾರ್ಮಲ್ಲಿ, ಇನ್ನೊಬ್ಬಳು ಬಂದು ಪರ್ಪಲ್ ಕಲರ್ ಯೂನಿಫಾರ್ಮಲ್ಲಿ ಇರ್ತಾಳೆ. ಇದನ್ನು ಯಾವಾಗ ಕೊಡ್ತಾರಪ್ಪ ಅಂತ ಹೇಳಿದ್ರೆ, ಫಸ್ಟು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗಲೇ ಆ ಗ್ರೇಡು ಆ ಗ್ರೂಪ್ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತಾರೆ. ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ಲ. ಇದನ್ನು ನೋಡ್ತಾ ನೋಡ್ತಾ ನನಗೂ ನನ್ನ ಸ್ಕೂಲ್ ಡೇಸು ನೆನಪಾಯಿತು ಅಂತಲೇ ಹೇಳ್ಬೋದು. ಇಲ್ಲಿ ಪರ್ಪಲ್ ಕಲರಲ್ಲಿ ಮಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾಳೆ. ಹಾಗಾಗಿ ಅವಳನ್ನ ನೋಡ್ತಾ ಇದ್ದೆ. ಎಲ್ಲಿ ಒಂದೇ ರೀತಿಯ ಯೂನಿಫಾರ್ಮ್ ಇದ್ದರೆ ಮಕ್ಕಳು ಎಲ್ಲಿ ನಿಂತಿದ್ದಾರೆ ಏನು ಎತ್ತ ಅನ್ನೋದು ಸ್ವಲ್ಪ ಕಂಡುಹಿಡಿಯೋದಕ್ಕೆ ಕಷ್ಟ ಆಗುತ್ತೆ ಅಲ್ವ. ಅದು ಎಷ್ಟೇ ಜನ ಮಕ್ಕಳಿದ್ರು ನಮ್ಮ ಮಕ್ಕಳು ಯಾರು ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿಬೋದಾ ಅಂತ ಹೇಳಿ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿ, ಆಯಿತಾ? ಇದು ಮುಗ್ದಾದ್ಮೇಲೆ ಮಗಳು ಕೂಡ ಪರ್ಫಾಮೆನ್ಸ್ ಬಂತು. ಅವಳು ಕೂಡ ಟ್ರಂಪಿಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಅವಳನ್ನ ಕೂಡ ಸರ್ಚ್ ಮಾಡ್ತಾಯಿದ್ದೆ. ಅವಳು ಕೂಡ ಎಲ್ಲಿ ನಿಂತಿರ್ಬೋದು ಏನು ಎತ್ತ ಅಂಥೇಳಿ. ತುಂಬಾ ಚೆನ್ನಾಗಿ ಟ್ರಂಪಿಟನ್ನ ಬಾರಿಸಿದ್ರು ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಂಡು, ಅವ್ರಿಗೆ ಜಾಸ್ತಿ ದಿವಸನೇ ಇರಲಿಲ್ಲ ಅವ್ರಿಗೆ ಪ್ರಾಕ್ಟೀಸ್ ಎಲ್ಲ. ಬೇಗನೆ ಸಾಕಷ್ಟು ಎಷ್ಟು ಬೇಗ ಆಗುತ್ತೋ ಒಂದು 5-6 ದಿವಸ ಪ್ರಾಕ್ಟೀಸ್ ಮಾಡಿರ್ಬೋದು ಅಷ್ಟೇ. ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಅವ್ರದ್ದೊಂದು ಪ್ರದರ್ಶನ ತೋರಿಸ್ಬಿಟ್ಟು ಹೊರಡ್ತಾ ಇರ್ತಾರೆ. ಆವಾಗ ನನ್ನ ಮಗಳು ಕಾಣಿಸ್ತಾಳೆ. ಲಾಸ್ಟಲ್ಲಿ ಏನು ಅಂದರೆ ಅದು ಸ್ಟ್ಯಾಂಡನ್ನ ತೊಗೊಂಡು ಹೋಗ್ತಾರೋ ಅದರಲ್ಲಿ ಇವಳೇ ನನ್ನ ಮಗಳು ಅಂತಲೇ ಹೇಳ್ಬೋದು. ನನ್ನ ಮಗಳ ಸ್ತುತಿ ಅಂಥೇಳಿ ತುಂಬಾ ಚೆನ್ನಾಗಿ ಟ್ರಂಪಿಟೆಲ್ಲ ಬಾರಿಸಿದ್ರು. ಖುಷಿ ಆಯಿತು ನೋಡೋದಕ್ಕೆ. ಅದಾದಮೇಲೆ ಕೆಲವೊಂದಿಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಸ್ಪೋರ್ಟ್ಸು, ರನ್ನಿಂಗ್ ರೇಸು, ಶಾರ್ಟ್ ಪುಟ್ಟು ಇದನ್ನೆಲ್ಲನೂ ಮಾಡಿಸ್ತಾಯಿದ್ರು. ನಾವು ಕೂಡ ಹೀಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ ಅಲ್ವಾ ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ಯಾರೆಲ್ಲ ಸ್ಪೋರ್ಟ್ಸ್ ಡೇಯಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ನೆನಪಾಗುತ್ತೋ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಎಷ್ಟು ಜನ ಹಾಗೇ ನೋಡ್ತೀರಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದಿಲ್ಲ. ವಾಚರ್ಸ್ ಮಾತ್ರ ನನಗೆ ಕಂಪ್ಲೀಟ್ ಕೂಡ ಆಗ್ತಾಯಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಹೇಳಿಬಿಟ್ಟು ನಾನಂತೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ, ಆಯಿತಾ?
Yes, all the 4 houses are all ready. Come on, Eliza. Sarah Benita from Red House. Yes, Hi, you say hi. And do you know, on the other hand, one of our greatest honors, yes. ಈ ಪ್ರೋಗ್ರಾಮ್ಸ್ ಎಲ್ಲ ಮುಗಿದ ಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಆಗುತ್ತೆ. ಅದರಲ್ಲಿ ನನ್ನ ಮಗಳಿಗೂ ಕೂಡ ಒಂದರಲ್ಲಿ ಪ್ರೈಸ್ ಕೂಡ ಬರುತ್ತೆ. ನನಗಂತೂ ಭಾಳನೇ ಖುಷಿ ಆಗುತ್ತೆ. ಅವಳು ಅಲ್ಲಿ ಆ ಸ್ಟೇಜ್ ಮೇಲೆ ಸೃಷ್ಟಿ ರಾಘವೇಂದ್ರ ಅಂತ ಹೇಳಿ ಕರೆದಾಗ ನನಗಂತೂ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಏನಪ್ಪ ಅಂತ ಹೇಳಿದ್ರೆ ಈ ಪರ್ಪಲ್ ಹೌಸ್ ಏನಿದೆಯಲ್ವ ಅವ್ರಿಗೂ ಕೂಡ ಫಸ್ಟ್ ಪ್ಲೇಸ್ ಬಂತು. ಹಾಗಾಗಿ ಮಕ್ಕಳದಂತೂ ಹಾರಾಟ ಚೀರಾಟ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವ್ರಿಗೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ, ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಗೆಲ್ಲೋದಾಗಿರ್ಬೋದು ಅಥವಾ ಸ್ಕೂಲಿಗೆ ಒಂದು ನೇಮಿಂದ ಪ್ರೈಸ್ ಬರೋದಾಗಿರ್ಬೋದು. ಈ ರೀತಿಯೆಲ್ಲ ಆದರೆ ನಮಗೂ ಕೂಡ ಹಾಗೆಯೇ ನಾವು ಕೂಡ ಅಲ್ವಾ, ನಮ್ಮ ಊರಲ್ಲೂ ಕೂಡ ಬಯಲು ರಂಗಮಂದಿರ ಅಂತ ಹೇಳಿ ಇದೆ. ಅಲ್ಲಿ ಬೇರೆ ಬೇರೆ ಸ್ಕೂಲ್ಗಳಿಂದ ಪರ್ಫಾಮೆನ್ಸ್ ಮಾಡ್ತಾಯಿದ್ರು. ಏನಾದರೂ ನಮ್ಮ ಸ್ಕೂಲಿಗೆ ಏನಾದರೂ ಫಸ್ಟ್ ಪ್ರೈಸ್ ಬಂದುಬಿಟ್ರೆ ನಮಗಂತೂ ಹೇಳೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ಖುಷಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಒಂದು ಸಂದರ್ಭನ ನೋಡಿ ನನಗೂ ಕೂಡ ಹಾಗೆಯೇ ಅನ್ನಿಸ್ತು. ಇದೆಲ್ಲ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಹೊರಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ಮಕ್ಕಳ ಸಂಭ್ರಮನೆಲ್ಲ ನೋಡ್ಕೊಂಡಾದ್ಮೇಲೆ ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಅಲ್ಲಿ ಸ್ಕೂಲ್ ಹತ್ರ ಇರುವಂಥ ಮಕ್ಕಳು ಅವರು ಎಲ್ಲರೂ ವ್ಲಾಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇದ್ರು. ಥ್ಯಾಂಕ್ ಯು. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಮಕ್ಕಳಿಗೆ ಐಸ್ ಕ್ರೀಮ್ ಪಾರ್ಲರ್ನ ಕರ್ಕೊಂಡು ಬಂದೆ. ಏನಪ್ಪ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಪಾರ್ಟಿಸಿಪೇಟ್ ಮಾಡಿ ಅವರು ಖುಷಿಯಿಂದ ಪ್ರೈಸ್ ಎಲ್ಲ ತೊಗೊಂಡು ಬಂದರೆ ನಮಗಂತೂ ಭಾಳ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ಮಕ್ಕಳಿಗೋಸ್ಕರ ಐಸ್ ಕ್ರೀಮ್ ಅವಳಿಗೆ ಏನು ಕೇಳ್ತಾಳೋ ಅದನ್ನು ನಾನು ಕೊಡಿಸ್ತೀನಿ. ಅಂದರೆ ತುಂಬ ದುಬಾರಿಯಾಗಿರುವಂಥದ್ದೇನಿಲ್ಲ, ಏನಾದರೂ ತಿನ್ನೋದು ಆ ಥರ ಏನಾದರೂ ಇದ್ದರೆ ಅವ್ರಿಗೆ ಕೂಡ ಖಂಡಿತವಾಗ್ಲೂ ಕೊಡಿಸ್ತೀನಿ. ಇವಳಿಗೂ ಕೂಡ ಸ್ಲೋ ಸೈಕ್ಲಿಂಗಲ್ಲಿ ಪ್ರೈಸ್ ಬಂತು. ಹಾಗಾಗಿ ಅವಳಿಗೆ ಐಸ್ ಕ್ರೀಮ್ ಅಂದರೆ ಫಲೂಡಾನ ಕೊಡಿಸಿ ಅವಳಿಗೆ ಅಲ್ಲಿಂದ ತಿನ್ನಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ. ಅವಳಿಗಂತೂ ತುಂಬಾ ಖುಷಿ ಅಂದರೆ ತುಂಬಾ ಖುಷಿ ಆಯಿತು. ಪ್ರತಿ ವರ್ಷ ಅವಳಿಗೇನಂತ ಆಗ್ತದೆ ಇತ್ತು ಅಂತಂದರೆ ಪ್ರೈಸ್ ರೀತಿಯಲ್ಲಿ ದುಡ್ಡನ್ನು ಕೊಟ್ಬಿಡ್ತಾಯಿದ್ರು. ಅಂದರೆ ಅವ್ರ ಸ್ಕೂಲಲ್ಲಿ ಮುಂಚೆ ಓದ್ತಾ ಇರುವಂಥ ಸ್ಕೂಲಲ್ಲಿ ಅವಳಿಗೆ ಚೆಕ್ ಆಗಿರ್ಬೋದು ಅಥವಾ ಬುಕ್ ಆಗಿರ್ಬೋದು ಈ ರೀತಿಯಾಗಿ ಪ್ರೈಸಸ್ನ ಕೊಡ್ತಾಯಿದ್ರು. ಈ ವರ್ಷ ಏನಪ್ಪ ಅಂತ ಹೇಳಿದ್ರೆ ಅವಳಿಗೆ ಮೆಡಲ್ ಸಿಕ್ಕಿಲ್ಲ. ಹಾಗಾಗಿ ಭಾಳನೇ ಖುಷಿಯಿಂದ ಹೇಳ್ತಾಯಿದ್ರು. ಅದನ್ನು ತೊಗೊಂಡು ಬಂದು ಅಜ್ಜಿಗೂ ಕೂಡ ತೋರಿಸಿದ್ಲು. ಎಷ್ಟು ಖುಷಿ ಪಡ್ತಾರೆ ನೋಡಿ. ಇಷ್ಟು ಹೆಣ್ಮಕ್ಳ ಕತೆ ಆದರೆ ಗಂಡು ಮಗನ ಕತೆ ಏನು ಅಂತ ಹೇಳಿಬಿಟ್ಟು ಮತ್ತೆ ನಾಳೆ ಕಂಟಿನ್ಯೂಯೇಷನ್ ಆಗುತ್ತೆ. ಅವನಿಗೂ ಕೂಡ ಸ್ಪೋರ್ಟ್ಸ್ ಡೇ ಇತ್ತು. ಅವನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರ್ತಾರೆ. ಅವನಿಗೂ ಕೂಡ ಸ್ಪೋರ್ಟ್ಸ್ ಡೇ ಇರೋದ್ರಿಂದ ಅವನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದ. ಅವನಿಗೆ ಪ್ರತಿ ವರ್ಷ ರನ್ನಿಂಗ್ ರೇಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ಕೆಲವೊಂದಿಷ್ಟು ತುಂಬಾ ಅವನಿಗೆ ಮೆಡಲ್ಸ್ಗಳು ಬಂದಿದೆ ಅಂತಲೇ ಹೇಳ್ಬೋದು. ಮತ್ತು ನೋಡ್ತಾ ಇರ್ಬೋದು ಅವ್ರ ಸ್ಕೂಲಲ್ಲಿ ಎಮರ್ಜೆನ್ಸಿಗೆ ಆ್ಯಂಬುಲೆನ್ಸ್ ಆಗಿರ್ಬೋದು, ಫಸ್ಟ್ ಏಡ್ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸ್ಪೋರ್ಟ್ಸ್ ಡೇ ಮಾಡುವಂಥದ್ದು. ನನಗಂತೂ ಇದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಏನಾದರೂ ಆಗೋಗ್ಬಿಟ್ರೆ ಎಲ್ಲಿ ಕರ್ಕೊಂಡು ಹೋಗೋದು ಅಂದರೆ ಸ್ಪೋರ್ಟ್ಸ್ ಆಟಾಡ್ತಾ ಇರಬೇಕಾದ್ರೆ ಕಾಲಿಗೆ ಏಟಾಗಿರ್ಬೋದಾಗಿರ್ಬೋದು ಅಥವಾ ಸುಸ್ತಾಗಿರೋದಾಗಿರ್ಬೋದು ಅಥವಾ ಬ್ರೀತಿಂಗ್ ವೇರಿಯೇಷನ್ ಆಗಿರ್ಬೋದು, ಅದನ್ನೆಲ್ಲ ನೋಡಿಕೊಂಡು ಮುಂಚೆನೇ ಆ್ಯಂಬುಲೆನ್ಸ್ನೆಲ್ಲ ಇಟ್ಟು ಕರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಮತ್ತು ಈ ಪ್ರೋಗ್ರಾಮಲ್ಲಿ ಮಗನೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದ.
ಡ್ಯಾನ್ಸ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಆಗಿರ್ಬೋದು, ರನ್ನಿಂಗ್ ರೇಸ್ ಆಗಿರ್ಬೋದು. ಇದರಲ್ಲಿ ಈ ವರ್ಷವೇ ಅವನಿಗೆ ಯಾವುದೂ ಕೂಡ ಪ್ರೈಸ್ ಬಂದಿರಲಿಲ್ಲ. ಅವನಿಗೆ ತುಂಬಾ ಬೇಜಾರಾಗಿತ್ತು. ಅಂದರೆ ಸ್ಪೋರ್ಟ್ಸ್ ಡೇಲಿ ಯಾವುದೂ ಪ್ರೈಸ್ ಬಂದಿಲ್ಲ, ಬೇರೆದರಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು. ಅವನು ನೋಡ್ತಾ ಇರ್ಬೋದು, ಅವ್ನ ಡ್ಯಾನ್ಸ್ ಅಂತೂ ಅವನಿಗೆ ಲಾಸ್ಟಲ್ಲಿ ಬೇರೆ ನಿಲ್ಲಿಸ್ಬಿಟ್ಟಿದ್ದು. ಹಾಗಾಗಿ ಅವನು ಲಾಸ್ಟಲ್ಲಿ ಡ್ಯಾನ್ಸ್ ಮಾಡೋದಕ್ಕಿಂತ ಅವನು ಅಲ್ಲಿ ಇಲ್ಲಿ ನೋಡಿಕೊಂಡು ನಿಂತ್ಕೊಂಡು ಇರೋದೇ ಜಾಸ್ತಿ ಆಗೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಈ ಸ್ಕೂಲು ಸ್ಪೋರ್ಟ್ಸ್ಗೆ ಹೆಸರುವಾದಿಯಾದಂಥ ಒಂದು ಸ್ಕೂಲ್ ಅಂತಲೇ ಹೇಳ್ಬೋದು. ಇಲ್ಲಿ ಈ ಸ್ಕೂಲಲ್ಲಿ ಓದಿರುವಂಥ ಮಕ್ಕಳಾಗಿರ್ಬೋದು, ಈ ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಮಕ್ಕಳಾಗಿರ್ಬೋದು, ಅಂದರೆ ಸ್ಟೇಟ್ ಲೆವೆಲ್ಲು, ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ಲು ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಚಾನ್ಸಸ್ಸು ಈ ಸ್ಕೂಲಲ್ಲಿ ಓದಿರುವಂಥ ಮಕ್ಕಳಿಗೆ ಸಿಕ್ಕಿದೆ. ಇದೆಲ್ಲ ಇವನು ಕೂಡ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟಿದ್ದ. ಯಾಕಪ್ಪ ಅಂತ ಹೇಳಿದ್ರೆ ಈ ವರ್ಷ ಯಾವುದು ಪ್ರೈಸ್ ಕೂಡ ಬಂದಿರಲಿಲ್ಲ ಅಲ್ವಾ. ಹಾಗಾಗಿ ಬೇಜಾರು ಮಾಡ್ಕೋಬೇಡ, ಪಾರ್ಟಿಸಿಪೇಟು ತುಂಬಾ ಇಂಪಾರ್ಟೆಂಟು ಅಂಥೇಳಿ ಅವನಿಗೂ ಕೂಡ ಸಮಾಧಾನ ಮಾಡಿ, ಅದಾದಮೇಲೆ ಐಸ್ ಕ್ರೀಮ್ ಎಲ್ಲ ತಿನ್ನಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ತುಂಬಾ ಖುಷಿ ಆಯಿತು ಅವನಿಗೂ ಕೂಡ. ಫಸ್ಟು ಇಂಪಾರ್ಟೆಂಟು ಪಾರ್ಟಿಸಿಪೇಟ್ ಮಾಡೋದಲ್ವ, ಅದನ್ನೇ ನಾನು ಕೂಡ ಹೇಳ್ತಾ ಇದ್ದೆ. ಬೇಜಾರು ಮಾಡ್ಕೊಳ್ಬೇಡ, ನೆಕ್ಸ್ಟ್ ಟೈಮು ಚೆನ್ನಾಗಿ ಆಟ ಆಡಿ ಒಳ್ಳೆ ಪ್ರೈಸ್ ತೊಗೊಂಡು ಬಾ ಅಂಥೇಳಿ ಹೇಳಿದೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.